ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿಜಯ್ ಸೌಂದರ್ಯ ವ್ಲಾಗ್ಸ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ ನನ್ನ ಪ್ರೀತಿಯ ಯೂಟ್ಯೂಬ್ ಫ್ಯಾಮಿಲಿ? ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದೀನಿ. ಲಾಸ್ಟ್ ವಿಡಿಯೋ ನೋಡಿದ್ರಿ ಬುಧವಾರದ್ದು. ಸೊ ನಾನು ಏನೆಲ್ಲ ಜ್ಯುವೆಲರಿ ತಗೊಂಡಿದ್ದೆ GRTಯಲ್ಲಿ, ಹಾಗೆ ಮೆಹಂದಿ ಹಾಕ್ಸ್ಕೊಂಡಿದ್ದು ಎಲ್ಲ. ಅಂಡ್ ಇದು ಬಂದ್ಬಿಟ್ಟು ಗುರುವಾರದ ವ್ಲಾಗು. ಬೆಳಗ್ಗೆನೆ ಎದ್ಬಿಟ್ಟು ರೆಡಿ ಎಲ್ಲ ಆಗಿದ್ವಿ. ಅವತ್ತು ಇಂಡಿಪೆಂಡೆನ್ಸ್ ಡೇ ಕೂಡ. ಸೊ ರೆಡಿ ಆಗ್ಬಿಟ್ಟು ನಾವೆಲ್ಲ ಹೋಗ್ತಾ ಇದೀವಿ ಅಂದ್ರೆ ನಮ್ಮ ಚಿಕ್ಕಮ್ಮ ಮನೆಗೆ ಹೋಗ್ತಾ ಇದೀವಿ, ಅಂದ್ರೆ ಹರ್ಷ ಅವರ ಮಮ್ಮಿ ಮನೆಗೆ ಹೋಗ್ತಾ ಇದೀವಿ. ಯಾಕೆ ಅಂದ್ರೆ ಸತ್ಯನಾರಾಯಣ ಸ್ವಾಮಿ ವ್ರತ ಇಟ್ಕೊಂಡಿದ್ರು. ನೆಕ್ಸ್ಟ್ ಡೇನೆ ವರಮಹಾಲಕ್ಷ್ಮಿ ಹಬ್ಬ ಕೂಡ ಇತ್ತು. ಬಟ್ ಹೆಂಗಪ್ಪ ಹೋಗೋದು, ಹಬ್ಬಕ್ಕೂ ಅರೇಂಜ್ ಮಾಡ್ಕೋಬೇಕು ಅನ್ಕೋತಾ ಇದ್ವಿ. ಬಟ್ ಸತ್ಯನಾರಾಯಣ ಸ್ವಾಮಿ ವ್ರತಕ್ಕೆ ಕರೆದ ಮೇಲೆ ಹೋಗ್ದಿರ ಇರಬಾರ್ದಂತೆ, ಹೋಗ್ಲೇಬೇಕಂತ. ಹಾಗಾಗಿ ನಾನು ಅನ್ಕೊಂಡೆ ಸರಿ ಆಯ್ತು ಹೋಗೋಣ, ಹೋಗಿ ಮುಗಿಸ್ಕೊಂಡು ಅಲ್ಲೇ ಶಾಪಿಂಗ್ ಮಾಡ್ಕೊಂಬರೋಣ ಅನ್ಬಿಟ್ಟು ಇವತ್ತು ನಾವು ದೊಡ್ಡಬಳ್ಳಾಪುರಕ್ಕೆ ಹೋಗ್ತಾ ಇದೀವಿ. ನಾನು ಈ ತರ ರೆಡಿ ಆಗ್ಬಿಟ್ಟಿದ್ದೆ, ತುಂಬಾ ಬ್ಯೂಟಿಫುಲ್ ಆಗಿ ಕಾಣ್ತಾ ಇದ್ದೆ. ಅಲ್ಲಿ ಬಂದವರೆಲ್ಲರೂ ಹೊಸ ಮದ್ವೆ ಹೆಣ್ ತರ ಇದೆಯಾ, ಬಳೆ ಹಾಕೊಂಡು ಮೆಹಂದಿ ಹಾಕೊಂಡು ಸ್ಯಾರಿ ಹಾಕೊಂಡು ಅಂತೆಲ್ಲ ಹೇಳ್ತಿದ್ರು. ತುಂಬಾ ಖುಷಿ ಆಯ್ತು. ಅದಾದ್ಮೇಲೆ ವ್ರತ ಕೂಡ ನಾನು ಹೋಗೋ ಟೈಮ್ ಕರೆಕ್ಟಾಗಿ ಶುರು ಮಾಡ್ಕೋತಾ ಇದ್ರು. ಇನ್ನೇನು ಹೋಗಿ ಕುತ್ಕೊಂಡು ನಾನು ಕೂಡ ಕಥೆನ ಕೇಳಿದೆ. ಏನ್ ಗೊತ್ತಾ, ಸತ್ಯನಾರಾಯಣ ಸ್ವಾಮಿ ವ್ರತದ್ದು ಕತೆ ಕೇಳಿದ್ರೇನೆ ಆ ಮಾಡಿರೋಷ್ಟು ಪುಣ್ಯ ಕೂಡ ಬರುತ್ತಂತೆ. ಅದು ನನಗೆ ತುಂಬಾನೇ ನನಗೆ ಹತ್ರ ಆಗ್ಬಿಟ್ಟಿದೆ ಸತ್ಯನಾರಾಯಣ ಸ್ವಾಮಿ ವ್ರತ. ನನ್ನ ಕೈಯಲ್ಲಿ ನನ್ಗೆ ದೇವ್ರು ಎಷ್ಟು ವರ್ಷ ಶಕ್ತಿ ಕೊಡ್ತಾರೋ ಅಷ್ಟು ವರ್ಷನೂ ನಾನು ವ್ರತ ಮಾಡಿ ನನ್ನ ಕೈಯಲ್ಲಿ ಆದಷ್ಟು ಜನಗಳಿಗೆ ಊಟ ಹಾಕ್ಸೋಣ ಅಂತ ಅನ್ಕೊಂಡಿದ್ದೀನಿ. ನೋಡೋಣ ಹೇಗಾಗುತ್ತೆ ಅಂದ್ಬಿಟ್ಟು. ಅಂಡ್ ನಾನು ಕೂಡ ಇವಾಗ ವ್ರತದ್ದು ಕೆಲವೊಂದು ಕ್ಲಿಪ್ಪಿಂಗ್ಸ್ನ ಹಾಕ್ತೀನಿ, ನೋಡಿ ಎಂಜಾಯ್ ಮಾಡಿ. ವಿಸ್ತಾರವಾಗಿ ತಿಳಿಸಬೇಕೆಂದು ಕೇಳಿದ ನಾರದರಿಗೆ ಭಗವಂತನು ಹೇಳುವನು, ಈ ವ್ರತವು ದುಃಖ ತೋಖಾದಿಗಳನ್ನು ಪರಿಹರಿಸುವುದು, ಧನಧಾನ್ಯಗಳನ್ನು ಸಮೃದ್ಧಿಪಡಿಸುವುದು, ಸಕಲ ಸೌಭಾಗ್ಯ ಸಂತಾನಗಳನ್ನು ಉಂಟು ಮಾಡುವುದು, ಎಲ್ಲ ಕಡೆಯಲ್ಲೂ ಜಯವನ್ನು ಉಂಟು ಮಾಡುವುದು. ಯಾವ ದಿನಗಳಲ್ಲಿ ಮನುಷ್ಯರಿಗೆ ಆ ದಿವಸ ಭಕ್ತಿ ಶ್ರದ್ಧೆಗಳಿಂದ ಕೂಡಿ ಸಾಯಂಕಾಲದಲ್ಲಿ ಶ್ರೀ ಸತ್ಯನಾರಾಯಣ ಸ್ವಾಮಿಯನ್ನು ಅರ್ಚಿಸಬೇಕು. ಧರ್ಮದಲ್ಲೇ ದೃಷ್ಟಿ ಇಳುವನಾಗಿ ವಿಪ್ರದಿಂದ ಒಡಗೂಡಿ ಶ್ರೇಷ್ಠವಾದ ಆಗ ಹಾಲು ಭಕ್ಷ್ಯಗಳನ್ನು, ಬಾಳೆಹಣ್ಣು, ತುಪ್ಪ, ಹಾಲು, ರವೆ, ತಂಬಿಟ್ಟು, ಶಕ್ತಿಯಿಲ್ಲದಿದ್ದರೆ ಬೆಲ್ಲ ಸಕ್ಕರೆಯಿಂದ ಮಿಶ್ರಿತವಾದ ಅಕ್ಕಿ ಹಿಟ್ಟನ್ನು ತಂಬಿಟ್ಟು ಇವೆಲ್ಲವೂ ಕಾಲ್ಪಾಲು ಹೆಚ್ಚಾಗಿರುವಂತೆ ಸೇರಿಸಿ ನೈವೇದ್ಯವನ್ನು ಮಾಡಬೇಕು. ಆ ಬಳಿಕ ಫಲ ದಕ್ಷಿಣೆಗಳನ್ನು ಬ್ರಾಹ್ಮಣರಿಗೆ ಅರ್ಪಿಸಿ ಕಥೆಯನ್ನು ಕೇಳಬೇಕು. ಅನಂತರ ಬಂಧುಗಳಿಗೂ ಇಷ್ಟ ಮಿತ್ರರಿಗೂ ಭೋಜನವನ್ನು ಮಾಡಿ ನಮಸಿ ಸ್ವಾಹ ಪ್ರಾಣಾಶ್ವರ ಬ್ರಹ್ಮಣೇಶ್ವ ಆವಾಚ್ಯ ಸರ್ವೇ ದೇವತಾಭ್ಯೋ ನಮಃ. ನಾರಿ ಕೇರಳ ಮಹಾಪಂಚಫಲ ಸಪಾತಪಟ್ಟ ನೈವೇದ್ಯಂ ಸಮರ್ಪಯಾಮಿ. ಭಕ್ತೋಪಚಾರ ಚಿತ್ತೋಪಚಾರ ಮನಸೋಪಚಾರ ದೇವೋಪಚಾರ ಪೂಜಾಂ ಸಮರ್ಪಯಾಮಿ. ಲಕ್ಷ್ಮೀ ಸಮೇತ ಸತ್ಯನಾರಾಯಣ ಸ್ವಾಮಿ ದೇವತಾಭ್ಯೋ ನಮಃ. ಹರ್ಷ ಅವ್ರ ಮಮ್ಮಿ ಅಂದ್ರೆ ನಮ್ಮ ಚಿಕ್ಕಮ್ಮ ಬಂದಾಗೆಲ್ಲ ಗಿಫ್ಟ್ ತರ್ತಿರ್ತಾರೆ. ನಾವೇನಾದ್ರೂ ಗಿಫ್ಟ್ ಕೊಡೋಣ ಅಂತ ಯೋಚನೆ ಮಾಡಿದ್ವಿ. ಇನ್ನ ಕಾರ್ಯಕ್ರಮ ಅಂದ್ರೆ ಹರ್ಷನ್ ಮದ್ವೆ, ಅಲ್ಲಿವರೆಗೂ ಇನ್ನೇನು ಕೊಡಕ್ಕಾಗಲ್ಲ. ಸರಿ ಇವತ್ತು ವ್ರತ ಮಾಡಿದಾರಲ್ವಾ, ಏನಾದ್ರೂ ಬೆಳ್ಳಿದು ಕೊಡೋಣ ಅನ್ಬಿಟ್ಟು ನಾನು ನಮ್ಮ ಚಿಕ್ಕಮ್ಮ ಅಂಕಲ್ ಅಂಗಡಿಗೆ ಬಂದ್ವಿ. ಪೂಜಾ ಜ್ಯುವೆಲರ್ಸ್, ಇದು ಬಂದು ಡಿ ಕ್ರಾಸ್ ಅಲ್ಲಿ ಇರೋದು ನಮ್ಮ ಮನೆ ಹತ್ರ. ಬಂದಾಗ ದೀಪ ನೋಡ್ತಾ ಇದ್ವಿ, ಕಾಮಾಕ್ಷಿ ದೀಪ. ಜೊತೆಗೆ ಅಂಕಲ್ ನೋಡಿ ಮೇಡಮ್ ಇದು ಯಾರೋ ಮಾಡಕ್ ಹಾಕಿದ್ದಾರೆ, ತುಮಕೂರಿಂದ ಬಂದು ಇಲ್ಲಿ ಮಾಡಕ್ ಹಾಕಿದ್ದಾರೆ ಅಂತ ಹೇಳ್ತಿದ್ರು. ನಂಗೆ ತುಂಬಾ ಖುಷಿ ಆಯ್ತು. ಅಂಡ್ ಡಿಸೈನ್ ಕೂಡ ಸಕ್ಕದಾಗಿದೆ. 100 ಗ್ರಾಮ್ಸ್ ಇದೆಯಂತೆ ಇದು ನೋಡಕ್ಕೆ. ಸಾರಿ, ಇದ್ರ ವೆಯ್ಟ್ ಬಂದು 100 ಗ್ರಾಮ್ಸ್. ನೋಡಕ್ಕೆ ತುಂಬಾನೇ ಚೆನ್ನಾಗಿದೆ. ಮಾವಿನಕಾಯಿ ಹಾರ ಪ್ಲಸ್ ಕಾಸಿನ ಹಾರ ಮಿಕ್ಸ್ ಮಾಡಿ ಮಾಡಿದಾಗ ಎಷ್ಟು ದೊಡ್ಡದು ಬರುತ್ತೋ ಅದೊಂದು ಬಂದಿದೆ. ಅಂಡ್ ಕೆಳಗಡೆ ಡಾಲರ್ ಕೂಡ ಯೂನಿಕ್ ಆಗಿದೆ. ಜೊತೆಗೆ ಈ ಒಂದು ಓಲೆ ತೋರಿಸಿದ್ರು. ನಂಗೆ ತಗೊಳ್ಳೋ ಐಡಿಯಾನೇ ಇರ್ಲಿಲ್ಲ. ಅಂಕಲ್ ಇದಾರಲ್ವಾ, ನನ್ಗೆ ಟ್ಯಾಕ್ಸ್ ಹಾಕ್ಸ್ಬಿಡ್ತಾರೆ. ಸೊ ಚೆನ್ನಾಗಿದೆ, ನಿಮ್ ಕಿವಿಗೆ ತುಂಬಾ ಚೆನ್ನಾಗಿರುತ್ತೆ, ಇಟ್ಕೊಂಡು ನೋಡಿ ಅಂತ ಅಂದ್ರ. ನಾನು ಇಟ್ಕೊಳ್ಳೋದೇನ್ ಬೇಡ, ನೋಡಕ್ಕೆ ತುಂಬಾ ಚೆನ್ನಾಗಿದೆ ಅಂತ ಅಂದೆ. 6.25 ಗ್ರಾಮ್ ಇದೆ. ಸರಿ ಆಯ್ತು ಕೊಟ್ಬಿಡಿ, ಇದನ್ನ ತಗೊಳ್ತೀನಿ ಅನ್ಬಿಟ್ಟು ಇದನ್ನು ಮತ್ತೆ ಒಂದು ಮೂಗ್ನತ್ನ ತಗೊಂಡೆ. ನಮ್ ಚಿಕ್ಕಮ್ಮ ಅಂತೂ ತಗೋ ಚೆನ್ನಾಗಿರುತ್ತೆ ಅಂತ ಹೇಳಿ ಎಷ್ಟು ಜ್ಯುವೆಲರಿ ಈ ಒಂದು ತಿಂಗಳಲ್ಲಿ ಎಷ್ಟು ಲಕ್ಷ ಖರ್ಚು ಮಾಡಿದೀನಿ ಗೊತ್ತಾ. ನಾನು ಹೇಳ್ತೀನಿ, ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಇದೊಂದು ಪ್ಲೇಟ್ನ ತಗೊಂಡ್ವಿ ನಮ್ಮ ಚಿಕ್ಕಮ್ಮನ್ಗೆ. ಇದೊಂದು ಮೂಗುತಿ ತಗೊಂಡೆ. ನನ್ನ ಹತ್ರ ಅಂತೂ ಸುಮಾರು ಒಂದು 20 ಮೂಗ್ನತ್ ಕಲೆಕ್ಷನ್ಸ್ ಇದೆ ಇಲ್ಲಿವರೆಗೂ. ಎಲ್ಲಾನು ಒಂದ್ ದಿವಸ ನಾನು ವ್ಲಾಗ್ ಮಾಡ್ತೀನಿ. ಅಂಡ್ ಲೇಟೆಸ್ಟ್ ಗೋಲ್ಡ್ ಜ್ಯುವೆಲರಿ ಕಲೆಕ್ಷನ್ಸ್ ಕಂಪ್ಲೀಟ್ ನನ್ನ ಹತ್ರ ಯಾವ್ಯಾವ ಗೋಲ್ಡ್ ಜ್ಯುವೆಲರಿ ಇದೆ ಅದನ್ನು ಕೂಡ ಮಾಡಿ ಹಾಕ್ತೀನಿ. ಲಾಸ್ಟ್ ಟೈಮ್ ಒಂದು ಹಾಕಿದ್ದೆ. ಸೊ ಅದು ಬಂದ್ಬಿಟ್ಟು ಆಲ್ಮೋಸ್ಟ್ 900K ಓಡಿದೆ. ತುಂಬಾ ಖುಷಿ ಆಗುತ್ತೆ. ಸೊ ಬನ್ನಿ ಇವಾಗ ರಾಕೆಟ್ ವಿಡಿಯೋ ಹಾಕ್ತೀನಿ ನೋಡಿ. ಇದೊಂದು ಪೇರ್ ಆಫ್ ಇಯರಿಂಗ್ಸ್ ನೋಡಿದೀನಿ, ಇಷ್ಟ ಆಯ್ತು. ಚಿಕ್ಕ ಪಿನ್ನಿಗೂ ಇಷ್ಟ ಆಯ್ತಂತೆ, ಅದಕ್ಕೆ ತಗೊತಾ ಇದೀನಿ. ಚೆನ್ನಾಗಿದೆ, ದಪ್ಪಕ್ಕೆ. ಕೊಡಿ, ಇದು ಗಿಫ್ಟ್ ಮಾಡೋಕ್ಕೆ ಪಿನ್ನಿಗೆ. ಆಮೇಲೆ ಇದೊಂದು ಮೂಗ್ನ ತಗೊಂಡು
ಇನ್ನು ಅವತ್ತಿನ ರೇಟು ಇನ್ನ ಒಂದು 15 ರೂಪಾಯಿ ಜಾಸ್ತಿ ಆಗ್ಬಿಟ್ಟಿತ್ತು. 5680 ರೂಪೀಸ್ ಇತ್ತು. ಈ ಒಂದು ಪೇರ್ ಆಫ್ ಇಯರಿಂಗ್ಸ್ಗೆ ನನಗೆ 52,000 ಚೇಂಜ್ ಆಯಿತು. ಪ್ಲಸ್ ಮೂಗ್ನತ್ ತಗೊಂಡೆ, ಅದು 3,500 ರೂಪಾಯಿ ಆಯಿತು. ಪ್ಲಸ್ ಬೆಳ್ಳಿ ತಟ್ಟೆ ಅದು 4,700 ರೂಪಾಯಿ ಆಯ್ತು. ಗಿಫ್ಟ್ ಮಾಡೋ ಬೆಳ್ಳಿ ತಟ್ಟೆ ಮಾತ್ರ ನಾನು ನಮ್ಮ ಚಿಕ್ಕಮ್ಮ ಶೇರ್ ಮಾಡ್ಕೊಂಡ್ವಿ ಅಮೌಂಟ್. ಸೊ ಇಷ್ಟು ಶಾಪಿಂಗ್ ಮುಗಿಸ್ಕೊಂಡು ಹೋಗಿ ಗಿಫ್ಟ್ ಎಲ್ಲ ಮಾಡಿ ನೆಕ್ಸ್ಟ್ ಶಾಪಿಂಗ್ ಮಾಡೋಣ ಅಂತ ಹೋಗ್ತಾ ಇದೀವಿ. ಸ್ಯಾರಿ ಎಲ್ಲ ಚೇಂಜ್ ಮಾಡಿಕೊಂಡು ನಾವಿವಾಗ ಇಲ್ಲಿ RMC ಇದೆ ಮಾರ್ಕೆಟು, ಇಲ್ಲಿಗೆ ಬಂದ್ವಿ. ರೇಷನ್ ಇಲ್ಲಿ ಆರ್ಡರ್ ಮಾಡ್ಕೊಂಡ್ಬಿಡ್ತೀವಿ. ಈ ಫ್ಲವರ್ಸು, ಪೂಜೆ ಐಟಮ್ಸು, ಪೂಜೆಗೆ ಏನೇನು ಬೇಕೋ ಎಲ್ಲ ಇಲ್ಲಿ ತೊಗೊಂಡೋಗೋಣ ಅಂತ ಬಂದ್ವಿ. ಇಲ್ಲಿ ತೊಗೊಂಡು ಹೊರಡಬೇಕು. ಸಾಕಾಗೋಯ್ತು. ಎಷ್ಟು ಟೆಂಪರೇಚರ್ ಇದೆ ಗೊತ್ತಾ, 36 ಡಿಗ್ರಿ ಇದೆ. ಸಿಕ್ಕಾಪಟ್ಟೆ ಬಿಸಿಲು, ಇರೋಕ್ಕೆ ಆಗ್ತಾ ಇರಲಿಲ್ಲ ಅಲ್ಲಂತೂ. ನಾನು ಕಾರಲ್ಲಿ ಕೂತ್ಕೊಂಡ್ಮೇಲೆ ಸ್ವಲ್ಪ AC ಹಾಕ್ಕೊಂಡ್ಮೇಲೆ ಫ್ರೀ ಅನ್ನಿಸ್ತು. ಆರಾಮಾಗಿ ಅಲ್ಲೇ ಇರ್ತಿದ್ದ, ನೀವ್ ಏನ್ ಆಡ್ತಿರೋ? ಹೆಂಗ್ ಅಲ್ಲಾಡ್ಸೋದ್ವಿ? ಇಂಡಿಯಾ. ಜೋರಾಗಿ ಹೇಳು. ಇಂಡಿಯಾ. ಇನ್ನು ಹಬ್ಬದ ಟೈಮಲ್ಲಿ ರೇಟ್ ಅಂತೂ ಗಗನಕ್ಕೆ ಏರ್ಬಿಟ್ಟಿತ್ತು. ಸರಿ ಫಸ್ಟ್ ಹೋಗಿ ಚಿಕ್ಕದೆಲ್ಲ ತಗೊಬಂದ್ಬೇಡ, ಇದೆಲ್ಲ ಎತ್ಕೊಂಡು ಹೋಗೋಕೆ ತೂಕ ಆಗತ್ತೆ ಅಂದ್ಬಿಟ್ಟು ತೆಂಗಿನಕಾಯಿ ಸುಮಾರು ನನಗೊಂದು 50 ಪೀಸ್ ಬೇಕಾಗಿತ್ತು. ಅವ್ರನ್ನ ಕೇಳಿದ್ದಕ್ಕೆ 30 ರೂಪೀಸ್, 50 ತಗೊಳ್ತೀರಾ ಅಂದರೆ ನಾನು 25 ರೂಪೀಸ್ ಹಾಕ್ಕೊಡ್ತೀನಿ ಅಂದರು. ಸರಿ 1 ನಿಮಿಷ ತಡೀರಿ, ಫಸ್ಟ್ ಹೋಗಿ ಹಣ್ಣೆಲ್ಲ ತೊಗೊಬಂದು, ಕಾರ್ ಕೂಡ ಅಲ್ಲೇ ಇತ್ತು ಮಂಡಿ ಹತ್ರ, ತೆಂಗಿನಕಾಯಿ ಮಂಡಿ ಹತ್ರ. ಲಾಸ್ಟಲ್ಲಿ ತೆಂಗಿನಕಾಯಿ ತೊಗೊಂಡು ಹಾಕ್ಕೊಂಡು ಹೋಗೋಣ ಅಂದ್ಬಿಟ್ಟು ಫಸ್ಟ್ ಫ್ರೂಟ್ಸ್ ತೊಗೊಳೋಣ ಅಂತ ಬಂದಿದ್ವಿ. ಎಲ್ಲ ಥರದ್ದು ಫ್ರೂಟ್ಸೂ 1 kg ತೊಗೊಂಡ್ವಿ. ಅದೆಲ್ಲ ಆದಮೇಲೆ ಫ್ಲವರ್ಸ್ ತಗೊಳ್ಳೋಣ ಅಂತ ಬಂದ್ವಿ. ಚೆಂಡು ಹೂವು ಮಾತ್ರ ಮನೆ ಒಳಗಡೆ ಹಾಕಬಾರ್ದಂತೆ, ಹೊರಗಡೆ ಮಾತ್ರ ತೋಮಾಲೆ ಥರ ಹಾಕೋಕ್ಕೆ ಬಾಗಿಲಿಗೆ ತಗೊಳ್ಳೋಣ ಅಂತ ತೊಗೊಂಡ್ವಿ. ಬಾರ್ 150 ರೂಪಾಯಿ. ಬೆಟರ್ ಅನ್ನಿಸ್ತು. ಇದೇ ಹೂವು ನಾನು ಬೆಂಗಳೂರಲ್ಲಿ ತೊಗೊಂಡಿದ್ದೆ, ಸುಮಾರು ಒಂದು 5,000 ರೂಪಾಯಿ ಖರ್ಚಾಗ್ತಿತ್ತು ನನಗೆ. ಬಟ್ ಇಲ್ಲಿ ತೊಗೊಂಡಿದ್ದಕ್ಕೆ ನಾನು ಹೂವು ಎಲ್ಲ ಹೂವಿಂದು ಹಾರ ಬಂದ್ಬಿಟ್ಟು 1,000 ರೂಪಾಯಿ, ಈ ಥರದ್ದೆಲ್ಲ ಸೇರಿಸಿ ಒಂದು 3,500 ರೂಪಾಯಲ್ಲಿ ಮುಗ್ದೋಯ್ತು. ಫ್ರೂಟ್ಸ್ ಎಲ್ಲನೂ ಒಂದು 3,000 ರೂಪೀಸ್ ಆಯಿತು. ತೆಂಗಿನಕಾಯಿಗೆ ನನಗೆ 1,400 ರೂಪೀಸ್ ಆಯಿತು. ಇಷ್ಟೆಲ್ಲ ಶಾಪಿಂಗ್ ಮುಗಿಸ್ಕೊಂಡು ಇವಾಗ ಮನೆ ಒಂದು ಹಾರ, ಮಲ್ಲಿಗೆ ಹೂವು ಹಾರ 800 ರೂಪಾಯಿ. ಎಷ್ಟು ಕೆಜಿ ಅಣ್ಣ? 3,000 ರೂಪಾಯಿ ಕೆಜಿ ಅಂತೆ. ಹಾಗೆ 100 ಗ್ರಾಮ್ ಇದನ್ನು ತೊಗೊಂಡಿದ್ದೀನಿ ಬಿಡಿ ಹೂವು, 300 ರೂಪೀಸ್ ಅಂತೆ. ಅಪ್ಪ ಹೂವು ಅಂತೂ ಮಾತಾಡ್ಸೋಕ್ಕೆ ಆಗಲ್ಲ ಗುರು. ಚೆಂಡು ಹೂವನೂ ಕಾಸ್ಟ್ಲಿ ಆಗ್ಬಿಟ್ಟೈತೆ. 300 ರೂಪಾಯಿ. ಸರಿ ಹೋಯ್ತು. ಹೆಂಗೆ ಬಡವರು ಹಬ್ಬ ಮಾಡೋದು ನೋಡಿ. ಇಷ್ಟ ಐಟಮ್ ಆ ಕಾರಲ್ಲಿ, ಪ್ಲಸ್ ನಾವು ಎಲ್ಲ ಬಂದಿದ್ದೀವಿ. ಇನ್ನು ಅರ್ಶನ ಕುಂಕುಮಕ್ಕೆಲ್ಲ ಸ್ಯಾರೀಸ್ ಕೊಟ್ಬಿಡೋಣ ಅಂದ್ಬಿಟ್ಟು ನಾನು ಜೀತುಬಯ್ಯ ಅಂತ ಇದ್ದಾರೆ, ಮಹಾಲಕ್ಷ್ಮಿ ಕಂಚಿಕೋ ಸೊಸೈಟಿ ಇದೆಯಲ್ವಾ, ಸೊ ಅವ್ರ ಹತ್ರ ನಾನು ಈ ಥರ ಸ್ಯಾರೀಸು ಹೋಲ್ಸೇಲ್ ಆಗಿ ಆಶ್ರಮಕ್ಕೆ ಕೊಡೋಕ್ಕೆ ಈ ಥರದಕ್ಕೆಲ್ಲ ಬೇಕು ಅಂದರೆ ಆ ಅಣ್ಣನ ಹತ್ರ ನಾನು ತೊಗೊಂಡ್ಬಿಡ್ತೀನಿ. ಕಾಂಟ್ಯಾಕ್ಟ್ ನಂಬರ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಬೇಕಂದ್ರೆ ತೊಗೊಳ್ಳಿ. ಸೊ ಈ ಥರ ಸ್ಯಾರೀಸು ಸ್ಮೂತಾಗಿ ಡೈಲಿ ಯೂಸ್ ಉಟ್ಕೊಳ್ಳೋ ಅಂಥ ಸ್ಯಾರೀಸ್ ತರಿಸಿದ್ದೆ. 30 ಸೀರೆ ತರಿಸಿದ್ದೆ. ಅದ್ರಲ್ಲಿ ನಮ್ಮ ಮತ್ತೆ ಚೆನ್ನಾಗಿರೋದು ಒಂದು 3 ಎತ್ಕೊಂಡ್ರು. ನಮ್ಮ ಅಮ್ಮಮ್ಮಗೂ ಒಂದು ಸ್ಯಾರಿ ತೊಗೊಳಕ್ಕೆ ಹೇಳಿದೆ. ಹಾಗೆಯೇ ಕೆಲವೊಂದು ಕ್ಲಿಪ್ಪಿಂಗ್ಸ್ನ ಹಾಕೋದು ಮರ್ತೋಗಿದ್ದೆ. ಮೊನ್ನೆ ನಾನು ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೆ, ಬೆಸ್ಟ್ ಫ್ರೆಂಡ್ ಮನೆಗೆ, ದೀಪಿಕಾ ಅಂತ ಇದ್ದಾಳಲ್ವಾ, ಸೊ ಕೋರ್ಮಂಗ್ಲ ಹೋಗಿದ್ದೆ. ಫ್ರಾಂಚೈಸಿದ್ ಮೀಟಿಂಗ್ಸ್ ಎಲ್ಲ ಇತ್ತು. ಅದೆಲ್ಲ ಮುಗಿಸ್ಕೊಂಡು ನಾನು ದೀಪಿಕಾ ಇದಕ್ಕೆ ಬಂದಿದ್ವಿ, ಊಟಕ್ಕೆ ಹೋಗಿದ್ವಿ. ಮೀಲ್ಸ್ ತಿನ್ನೋಣ ಆಂಧ್ರ ಸ್ಟೈಲಲ್ಲಿ ಅಂತ ಹೋಗಿ ಭರ್ಜರಿ ಊಟ ಮಾಡಿ ಇಬ್ರು ಮನೆಗೆ ಕೂಡ ಹೋಗಿದ್ವಿ. ಸೊ ಬನ್ನಿ ನಿಮ್ಮನ್ನು ಕೂಡ ತೋರಿಸ್ತೀನಿ. ತಗೊಳ್ಳೆ ಹಾಟ್ ವಾಟರ್ ಅವಾಗಿಂದ ಕೇಳ್ತಾನೆ ಇದೀನಿ, ತಗೊಳ್ಳೆ ಅಂತ. ನೀನ್ ಬರ್ತಾನಲ್ಲಿ ಏನೇ ಮಾಡ್ತಿದ್ದೆ ಅವಾಗಿಂದ? ನೀನು ಒಂದು 2 ಮಿನಿಟ್ಸ್ ಬೆಳಿಗ್ಗೆಯಿಂದ ಮನೆಗೆ ಬಂದಿದ್ಯಾ? ಫ್ರೆಂಡ್ ಜೊತೆ ಆದ್ರೂ ಮಾತಾಡೋದು ಬೇಡ. ಕೆಲಸ ಅಂತ ಬೆಳಿಗ್ಗೆಯಿಂದ ಕೆಲಸನೇ ಮಾಡ್ತಾ ಇದೀಯ. ಮತ್ತೆ ನಮ್ಮ ಮನೆಗೆ ಬಂದು ಏನೇನು ಕೆಲಸ ಇಲ್ಲವ, ಕೆಲಸ ಮಾಡ್ಬೇಕು ತಾನೆ. ಸರಿ, ಏನ್ ಕೆಲಸ ಮಾಡ್ತಾ ಇದ್ದೆ? ಅಷ್ಟೊಂದು ಇಂಪಾರ್ಟೆಂಟ್? ನನಗಿಂತ ಇಂಪಾರ್ಟೆಂಟಾ ಕೆಲಸ? ಏನ್ ಮಾಡ್ತಿದ್ದೆ ಬೆಳಿಗ್ಗೆಯಿಂದ ನೀನು? ಏನಿಲ್ಲ, ಇದು ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ದೀನಿ. ಮನೇಲೆ ಕೂತ್ಕೊಂಡು ಈ ಒಂದು ಆಪ್ಷನ್ ಇದೆ ಅಲ್ಲ, ಸೊ ಇದನ್ನ ನಾನು ಸ್ವಲ್ಪ ಕೆಲಸ ಮಾಡಿ ಅಮೌಂಟ್ ನ ಅರ್ನ್ ಮಾಡ್ತಾ ಇದ್ದೀನಿ. ವರ್ಕ್ ಫ್ರಮ್ ಹೋಮ್ ಇಂದ ಅಮೌಂಟ್ ಅರ್ನ್ ಮಾಡ್ತಿದ್ಯಾ? ಹೌದು. ಸೊ ಇದಕ್ಕೇನಾದ್ರು ನಾವು ಎಜುಕೇಶನ್ ಎಷ್ಟು ಏನಾದ್ರು ಮಾಡಿರ್ಬೇಕಾ? ಏನಿಲ್ಲ, 10th ಆಗಿದ್ರೆ ಸಾಕು, ಆರಾಮಾಗಿ ನಾವು ಮನೇಲೆ ಕೂತ್ಕೊಂಡು ಈ ಕೆಲಸ ಮಾಡ್ಕೊಂಡು ಆರಾಮಾಗಿ ನಾವು ಸಂಪಾದನೆ ಅನ್ನೋದನ್ನ ಮಾಡ್ಬೋದು. ಈಸಿ ಇದೆಯಾ ವರ್ಕ್? ತುಂಬಾನೇ ಈಸಿ ಇದೆ. ಏನಂದ್ರೆ ಮೆಂಟರ್ಸ್ ನ ಅಲಾಟ್ ಮಾಡ್ತಾರೆ, ಅವರು ನಮ್ಗೆ ಕೆಲಸ ಕೊಡ್ತಾರೆ. ಸೊ ಅದನ್ನೆಲ್ಲ ನಾವು ಕಂಪ್ಲೀಟ್ ಮಾಡ್ಬೇಕಾಗುತ್ತೆ. ಯಾವುದೇ ತರ ಡೌಟ್ಸ್ ಇದ್ರು ಕೂಡ ಯಾವುದೇ ಟೈಮ್ ಅಲ್ಲಿ ಆಗಲಿ, ಮಿಡ್ ನೈಟ್ ಅಲ್ಲಾದ್ರೂ ಅವ್ರನ್ನ ಕಾಲ್ ಮಾಡಿದ್ರೆ ಅವ್ರು ನಮ್ಗೆ ಹೆಲ್ಪ್ ಮಾಡ್ತಾರೆ.
ಸೊ ಆರಾಮಾಗಿ ಕೆಲಸ ಮಾಡಬಹುದು. ತೆಲುಗು ಅವ್ರು ಇರ್ತಾರೆ, ಕನ್ನಡದವ್ರು ಇರ್ತಾರೆ, ಇಂಗ್ಲಿಷ್ ದವ್ರು ಇರ್ತಾರೆ. ಸೊ ಆ ಲ್ಯಾಂಗ್ವೇಜ್ ಪ್ರಿಫರ್ ಮಾಡಿ ಇದರಲ್ಲಿ ಹೌದು ಇದರಲ್ಲೆಲ್ಲ ಲ್ಯಾಂಗ್ವೇಜ್ ಆಪ್ಷನ್ಸ್ ಇರುತ್ತೆ. ನೀವು ಯಾವ್ದು ಆಪ್ಟ್ ಮಾಡ್ತೀರೋ ಅದ್ರ ತಕ್ಕಂತೆ ಅವರು ನಿಮ್ಗೆ ಕೆಲಸ ಅನ್ನೋದನ್ನ ಅಲಾಟ್ ಮಾಡ್ತಾ ಇರ್ತಾರೆ. ಇದು ಕೆಲಸ ಅಂತ ಇದೆಯಲ್ಲ, ಇದೆಲ್ಲ ಗವರ್ಮೆಂಟ್ ಆಥರೈಸ್ಡ್? ಹೌದು, ಇಲ್ಲೇ ನೋಡ್ಬೋದಲ್ಲ, ಇದೆಲ್ಲ ಬಂದ್ಬಿಟ್ಟು ಗವರ್ನಮೆಂಟ್ ಆಥರೈಸ್ಡ್ ಆಗಿರುತ್ತೆ. ಪ್ರತಿಯೊಂದು ಕೆಲಸಕ್ಕೂ ಅಷ್ಟೇ ಅಂಡ್ ಪೇಮೆಂಟ್ಗೂ ಅಷ್ಟೇ ಭಯ ಪಡೋ ಅವಶ್ಯಕತೆನೇ ಇರಲ್ಲ. ವೀಕ್ಲಿ ಪೇಮೆಂಟ್ ಅಂತ ಮಾಡ್ಬಿಡ್ತಾರೆ. ಒಂದ್ ವಾರಕ್ಕೆ ಎಷ್ಟು ಸಂಪಾದನೆ ಮಾಡಿದೀವಿ ಪ್ರತಿಯೊಂದು ನಿನ್ನ ಪೋರ್ಟಲ್ ಅಲ್ಲಿ ಬಂದ್ಬಿಡುತ್ತೆ. ಆರಾಮಾಗಿ ನೀನು ಅರ್ನ್ ಅನ್ನೋದನ್ನ ಮಾಡಬಹುದು. ವೆರಿ ನೈಸ್ ಕಣೆ, ಚೆನ್ನಾಗಿದೆ. ನೀನು ಮಾಡು, ತುಂಬಾ ಈಸಿ ಇದೆ, ಆರಾಮಾಗಿ ಮಾಡ್ಬೋದು. ಸ್ವಲ್ಪ ನಾವು ಟೈಮ್ ಅದಕ್ಕೆ ಸ್ಪೆಂಡ್ ಮಾಡ್ಬೇಕಷ್ಟೇ. ಸೊ ಇದು ಯಾವ ತರ ಇಂಡಿಪೆಂಡೆಂಟ್ ವುಮೆನ್ಸ್ ತುಂಬಾ ಚೆನ್ನಾಗಿ. ಹೌದು, ಆಕ್ಚುಲಿ ಏನ್ ಗೊತ್ತಾ, ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲರೂ ಕೇಳ್ತಾ ಇದ್ರಿ ವರ್ಕ್ ಫ್ರಮ್ ಹೋಮ್ ಆಪ್ಷನ್ ಇದ್ರೆ ಹೇಳಿ ಸೌಂದರ್ಯ ಅಂತ. ನಿಮ್ಮೆಲ್ಲರಿಗೂ ನಾನು ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಇದು ಬಂದ್ಬಿಟ್ಟು ವರ್ಕ್ ಫ್ರಮ್ ಹೋಮ್ ಗವರ್ನಮೆಂಟ್ ಆಥರೈಸ್ಡ್ ಆಗಿರುತ್ತೆ. ಏನಪ್ಪಾ ಅಂದ್ರೆ ಅವರು ನಿಮ್ಗೆ ಕೆಲಸನ ಅಲಾಟ್ ಮಾಡ್ತಾರೆ, ಒಂದು ಮೆಂಟರ್ ನ ಕೂಡ ಕೊಡ್ತಾರೆ. ಅವರ ಒಂದು ಗೈಡೆನ್ಸ್ ಅಲ್ಲಿ ನೀವು ಕೆಲಸನ ಮುಗಿಸಿದ್ರೆ, ಸೊ 1 ವೀಕ್ ಎಷ್ಟು ಕೆಲಸ ಮುಗಿಸಿರ್ತಾರೋ ಅಷ್ಟು ನಿಮ್ಗೆ ಅಮೌಂಟ್ ಅನ್ನೋದನ್ನ ಪೇ ಮಾಡ್ತಾರೆ. ಸೊ ನಿನ್ಗೂ ಅಷ್ಟೇ ಯಾವುದೇ ಡೌಟ್ಸ್ ಇದ್ರು ಇದ್ರ ಬಗ್ಗೆ ನೀನು ಮಾಡ್ಬೇಕು ಅಂತ ಇದ್ರೆ ಸ್ಕ್ರೀನ್ ಮೇಲೆ ನಂಬರ್ ನ ಹಾಕ್ತಾ ಇರ್ತೀನಿ. ಆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಲ್ ಮಾಡಿ ನಿಮ್ಗೆ ಯಾವುದೇ ತರ ಡೌಟ್ಸ್ ಇದ್ರು ಅವ್ರ ಹತ್ರ ನೀವು ಎಂಕ್ವೈರಿನ ಮಾಡ್ಬೋದು. ಅಂಡ್ ವರ್ಕ್ ಫ್ರಮ್ ಹೋಮ್ ಕೂಡ ಮಾಡಿ ನೀವು ಸಂಪಾದನೆ ಕೂಡ ಮಾಡ್ಬೋದು. ವೆರಿ ನೈಸ್ ಕಡೆ. ಇದೆ ಸೀಕ್ರೆಟ್. ಎಲ್ಲ ಗೋಲ್ಡ್ ಎಲ್ಲ ತಗೊಂತಾ ಇದೆಯಾ? ಲಾಸ್ಟ್ ನಿಮ್ ಹಸ್ಬೆಂಡ್ ಅವ್ರಿಗೆ ಬರ್ಡೇ ಗಿಫ್ಟ್ ಕೊಡ್ಸಿದ್ಯಾ? ಎಲ್ಲ ಇದೆ ಅಂತ ಹೇಳಲ್ಲ, ಪಾರ್ಟ್ ಆಫ್ ಇಟ್ ಆಯ್ತಾ. 7,000 8,000 ವರೆಗೂ ನಾನು ಅರ್ನ್ ಅನ್ನೋದನ್ನ ಮಾಡ್ತಾ ಇದ್ದೀನಿ ವೀಕ್ಲಿನ. ವೆರಿ ನೈಸ್ ಕಡೆ. IT ಕಂಪನಿ ಅವರು ಕೂಡ ಅಷ್ಟು ಪೇ ಮಾಡ್ತಾ ಇಲ್ಲ. ಎಕ್ಸಾಕ್ಟ್ಲಿ, ಎಲ್ಲರೂ ಅರ್ನ್ ಮಾಡ್ತಾ ಇದ್ರೆ ಇನ್ನ ನಿನ್ಗೆ ಗೊತ್ತಿಲ್ಲ ಇದ್ರ ಬಗ್ಗೆ. ವೆರಿ ನೈಸ್. ಆಮೇಲೆ ಏನ್ ಗೊತ್ತಾ, ಇವಾಗ ಆಲ್ರೆಡಿ ನಮ್ಮ ಮೆಂಟರ್ ಹತ್ರ ಸ್ಟೂಡೆಂಟ್ಸ್ ಮಾಡಿರೋರು ಅವ್ರು ಅರ್ನ್ ಮಾಡಿದ್ಮೇಲೆ ವಿಡಿಯೋ ಕೂಡ ಮಾಡಿ ಕಳ್ಸಿದ್ರೆ ಅದನ್ನ ಕೂಡ ಅಟ್ಯಾಚ್ ಮಾಡ್ತೀನಿ, ನೋಡು ನೀನು. ಹಾಯ್ ಎಲ್ಲರಿಗೂ, ನನ್ನ ಹೆಸರು ಪೂಜಾ ಅಂತ ಅಂದು. ನಾನು ನೇತ್ರ ಮ್ಯಾಮ್ ಅಂಡರ್ ವರ್ಕ್ ಮಾಡ್ತಾ ಇದ್ದೀನಿ. ಫಿನಾನ್ಸ್ ಮಾಸ್ಟ್ರಲ್ಲಿ ವರ್ಕ್ ಮಾಡ್ತಾ ಇರೋದು. ನನ್ನ ಫಸ್ಟ್ನೇ ಪೇಮೆಂಟ್ ಬಂದಿದೆ, ಅದು ಜಾಯ್ನ್ ಆಗಿ 1 ವೀಕಲ್ಲೇ ನನಗೆ 7,000 ಅರ್ನಿಂಗ್ ಆಗೋ ರೀತಿ ನನಗೆ ನೇತ್ರ ಮ್ಯಾಮ್ ಮೆಂಟರ್ಶಿಪ್ನ ಕೊಟ್ಟಿದ್ದಾರೆ. ನೈಟ್ 1 o'clock ಅಲ್ಲ 2 o'clock ಅಲ್ಲ, ಯಾವಾಗಲೇ ನಾವು ಕಾಲ್ ಮಾಡಿದ್ರು, ಯಾವಾಗೇ ಮೆಸೇಜ್ ಮಾಡಿದ್ರು, ನಮ್ದು ಏನೇ ಡೌಟ್ಸ್ ಇದ್ರೂ ಯಾವುದೇ ರೀತಿ ಬೇಜಾರಿಲ್ಲದೆ ನಮಗೆ ಗೈಡೆನ್ಸ್ ಕೊಡ್ತಾರೆ. ಅದು ಕನ್ನಡದಲ್ಲಿ ತುಂಬ ಕ್ಲಿಯರಾಗಿ ಗೈಡೆನ್ಸ್ ಕೊಡ್ತಾರೆ. ಫ್ರೀಲ್ಯಾನ್ಸರು ಅಷ್ಟೇ ರೆಕಾರ್ಡೆಡ್ ಕ್ಲಾಸಸ್ ಮಾಡಿಬಿಟ್ಟು ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಥ್ಯಾಂಕ್ ಯು ನೇತ್ರ ಮ್ಯಾಮ್. ಹಾಗೆ ಇವ್ರದ್ದು ಇನ್ಸ್ಟಾಗ್ರಾಮ್ ID ಕೂಡ ಎಲ್ಲ ನಾನು ಹಾಕಿರ್ತೀನಿ. ಇದು ಎಷ್ಟು ಟ್ರಸ್ಟೆಡ್ ಆಗ್ಬಿಟ್ಟು ನೀವು ಅದ್ರಲ್ಲಿ ಹೋಗಿ ನೋಡ್ಬೋದು. ವೀಕ್ಲಿ ಪೇಮೆಂಟ್ಸ್ ಆಗಿರ್ಬೋದು, ಹೇಗ್ ವರ್ಕ್ ಆಗುತ್ತೆ, ಟ್ರೈನಿಂಗ್ ಹೇಗ್ ನಡೆಯುತ್ತೆ, ಪ್ರತಿಯೊಂದು ಕೂಡ ಅವ್ರು ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಹಾಕಿದ್ದಾರೆ. ಹೋಗಿ ಚೆಕ್ ಮಾಡಿ. ನೀವು ಕೂಡ ವರ್ಕ್ ಫ್ರಮ್ ಹೋಮ್ ಆಪ್ಷನ್ ಇರೋದನ್ನ ಯುಟಿಲೈಸ್ ಮಾಡ್ಕೊಂಡು ಅರ್ನ್ ಮಾಡಿ ಅಂತ ಹೇಳ್ತೀನಿ. ವೆರಿ ನೈಸ್ ಕಡೆ. ನಾನು ಕೂಡ ಟ್ರೈ ಮಾಡ್ತೀನಿ. ಎಸ್ ಫ್ರೆಂಡ್ಸ್, ನೀವು ಕೂಡ ಟ್ರೈ ಮಾಡಿ ನಮ್ಗೆ ಅಪ್ಡೇಟ್ ಮಾಡಿ ಯಾವ ತರ ಇತ್ತು ಅಂತ ಹೇಳ್ಬಿಟ್ಟು. ಎಸ್, ಥ್ಯಾಂಕ್ ಯು.